ಸಮಸ್ತ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ 74ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು. ನಾವು ಕೆಲವೊಂದು ಗೀತೆಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಹೇಗೆ ಸ್ವಾತಂತ್ರ್ಯೋತ್ಸವವು ನಮ್ಮನ್ನು ಬೇರೆಯವರ ಆಳ್ವಿಕೆಯಿಂದ ಬಿಡಿಸಿತೋ, ಹಾಗೆಯೇ ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ಬಿಡಿಸಿತು. ಹಾಗಾಗಿ ಶಿಲುಬೆ ಎಂದಿಗೂ ನಮ್ಮ ಧ್ವಜವೇ. ಉತ್ತಮವಾದ ಹಾಡು ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆ ಜವಾನ್. ನಿನ್ನ ಧ್ವಜ ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವಾನ್, ಹಿಂದೆ ನನಗಾಗಿ ಆತನು ಜಗದೋಳು ಬಂದನು, ನನ್ನನ್ನು ಕಾಯಲು. ನನಗಾಗಿ ಆತನು ಜಗದೋಳು ಬಂದನು, ನನ್ನನ್ನು ಕಾಯಲು. ನನಗಾಗಿಯೇ ಯೇಸುವು ತೆರೆದನು, ನನಗಾಗಿಯೇ ಯೇಸುವು ತೆರೆದನು ಮುಕ್ತಿಯ ದ್ವಾರವ, ಮುಕ್ತಿಯ ದ್ವಾರವ. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ. ನನಗಾಗಿ ಆತನು ಶ್ರಮೆಯನ್ನು ತಾಳಿದ, ನನ್ನನ್ನು ರಕ್ಷಿಸಲು. ನನಗಾಗಿ ಆತನು ಶ್ರಮೆಯನ್ನು ತಾಳಿದ, ನನ್ನನ್ನು ರಕ್ಷಿಸಲು. ನನಗಾಗಿಯೇ ಯೇಸುವು ಪರದೋಳು, ನನಗಾಗಿಯೇ ಯೇಸುವು ಪರದೋಳು ಬಿಡಾರ ಸ್ಥಾಪಿಸಿದ, ಬಿಡಾರ ಸ್ಥಾಪಿಸಿದ. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ, ಯೇಸುವು ನಿನ್ನ ಬಂಡೆ, ಯೇಸುವು ನಿನ್ನ ಬಂಡೆ. भारत हमको जहाँ से प्यारा है, सबसे न्यारा गुलिस्तां हमारा है। भारत हमको जहाँ से प्यारा है, सबसे न्यारा गुलिस्तां हमारा है। सदियों से भारत भूमि दुनिया की शान है। भारत
कुर्बान है। भारत हमको जहाँ से प्यारा है, सबसे न्यारा गुलिस्तां हमारा है। भारत हमको जहाँ से प्यारा है, सबसे न्यारा गुलिस्तां हमारा है। यहाँ वहाँ सारा जहाँ देख लिया है, नहीं कहीं तेरे जैसा कोई नहीं है। 80 नहीं 100 दिन दुनिया घुमा हूँ, नहीं कहीं तेरे जैसा कोई नहीं। मैं गया जहाँ बस तेरी याद जो मेरे साथ थी, मुझको तड़पा दिलाती। सबसे प्यारी तेरी सूरत, प्यार है बस तेरा प्यार ही। माँ तुझे सलाम, माँ तुझे सलाम, माँ तुझे सलाम, मम्मा तुझे सलाम। वंदे मातरम, 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 तेरे ये मंदिरों का देश है, ये मस्जिदों की सरज़मीं, मेरा वतन खुदा का घर। मेरे वतन में क्या नहीं, ये मंदिरों का देश है। ये मंदिरों का देश है, ये मस्जिदों की सरज़मीं, मेरा वतन खुदा का घर। मेरे वतन में क्या नहीं, ये मंदिरों का देश है। मेरा वतन रामायण का, मेरा वतन कुरान का। मेरा वतन रामायण का, मेरा वतन कुरान का। मेरा वतन है सिख का, मेरा वतन ईसाई का। ये बौद्ध भी रहे यहीं, ये जैन भी रहे यहीं। मेरा वतन खुदा का घर। मेरे वतन में क्या नहीं, ये मंदिरों का देश है।
पर कुर्बान भी तो है वही मेरा वतन खुदा का घर। मेरे वतन में क्या नहीं, ये मंदिरों का देश है, ये मस्जिदों की सरज़मीं, मेरा वतन खुदा का घर। मेरे वतन में क्या नहीं, ये मंदिरों का देश है। सपने से आते हैं तो पूछे जाते हैं, तो चिट्ठी आती है तो पूछी जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सोना सोना है। ओ, 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 मेरी ज़मीं अफसोस नहीं जो तेरे लिए तो दर्द सहे, महफूज रहे तेरी आन सदा, चाहे जान मेरी ये नहीं न रहे। मेरी ज़मीं महबूब मेरी, मेरी नस नस में तेरा इश्क बहे, फीका न पड़े कभी रंग तेरा, जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ 74ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಪ್ರಿಯರೇ, ಹಲವಾರು ಸಲ ನಾವು ಪ್ರಾರ್ಥನೆ ಮಾಡಿರಬಹುದು ನಮ್ಮ ದೇಶಕ್ಕಾಗಿ, ಕ್ರಿಸ್ತನ ದೇಶವಾಗಿ ಬದಲಾಗಲಿ, ಎಲ್ಲ ಆತ್ಮಗಳು ರಕ್ಷಣೆ ಹೊಂದಲಿ, ಕ್ರಿಸ್ತನ ರಾಜ್ಯ ಸ್ಥಾಪನೆ ಆಗಲಿ, ಎಲ್ಲ ಥರದಲ್ಲೂ ನಾವು ಪ್ರಾರ್ಥನೆ ಮಾಡಿರ್ತೀವಿ. ಇದರಲ್ಲಿ ಸೇನಾಪಡೆಗಳು ಕೂಡ ತುಂಬ ಮಹತ್ವದ ಕಾರ್ಯವನ್ನು ನಡೆಸ್ತಾ ಇರ್ತವೆ. ಅದರಲ್ಲಿ ಕೂಡ ಎಷ್ಟೋ ಜನ ಕ್ರಿಸ್ತನನ್ನು ನಂಬಿದವರು ಆ ಬಾರ್ಡರ್ಗಳಲ್ಲಿ ಹೋಗಿ ಯುದ್ಧ ನಡೆಸುವಾಗಿರ್ಬೋದು ಅಥವಾ ಅವರ ಕೆಲಸಗಳನ್ನು ಕೈಗೊಳ್ಳುವಾಗಿರ್ಬೋದು, ದೇವರೇ ಇವರೆಲ್ಲರನ್ನ ನಿನ್ನ ರಾಜ್ಯಕ್ಕೆ ಸೇರಿಸ್ಕೊಂತ ಪ್ರಾರ್ಥನೆ ಮಾಡಿ ಮುನ್ನಡೆಯೋರಿದ್ದಾರೆ. ಪ್ರಿಯರೇ, ವಾಯುಪಡೆಯಲ್ಲಿ ಮಹೋನ್ನತವಾದಂತಹ ಸೇವೆಯನ್ನು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಕ್ರಿಸ್ತನಲ್ಲಿ ಇದ್ದುಕೊಂಡು ಅವ್ರು ಯಾವ ರೀತಿಯಲ್ಲಿ ವಾಯುಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು, ಅದೇ ರೀತಿಯಲ್ಲಿ ಈಗ ಅಟ್ ಪ್ರೆಸೆಂಟಲ್ಲಿ ಅವರು ಕಾರ್ಪೊರೇಷನ್ ಬ್ಯಾಂಕಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಎಷ್ಟೇ ಸೇವೆ ಸಲ್ಲಿಸಿದ್ರು, ಕ್ರಿಸ್ತನಿಗಾಗಿ ಸೇವೆ ಮಾಡಿದ್ರು, ಲವಲವಿಕೆಯಿಂದ ಯಾವಾಗಲೂ ಕ್ರಿಸ್ತನಿಗಾಗಿ ತೇಜೋಮಯವಾಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅದೇ ರೀತಿ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಬ್ರದರ್, ನಾನು ನಿಮ್ಮದು ಬಯೋಡೇಟಾ ನೋಡ್ತಾ ಇದ್ದೆ ಹೇಗೆ ಉಂಟು ಅಂತ. ಸೊ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ವಾಯುಪಡೆಗೆ ಸೇರ್ಕೊಂಡ್ರಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿ ನೀವು ಸೇರ್ಕೊಳ್ಳುವಾಗ? ಯಾಕೆಂದರೆ ಸ್ಟಾರ್ಟಿಂಗ್ ಯಾರು ಹೋಗ್ಲಿಕ್ಕೆ ಅಷ್ಟು ಧೈರ್ಯ ಮಾಡೋದಿಲ್ಲ. ಸೊ ನಿಮಗೆ ಯಾವ ಥರ ಫೀಲ್ ಇತ್ತು? ಅಂದರೆ ಚಿಕ್ಕದ್ರಿಂದನೂ ಆ ಥರ ಒಂದು ವಾಯುಪಡೆಗೆ ಸೇರಬೇಕು ಅನ್ನೋ ಹುಮ್ಮಸ್ಸಿತ್ತ? ಹೇಗೆ ಬಂದ್ರಿ ನೀವು ಇದಕ್ಕೆ? ನಾನು ಸತ್ಯವಾಗ್ಲೂ ಹೇಳೋದಾದರೆ, ನಾನು ಕರ್ತನ ಪ್ರಾರ್ಥನೆಯ 4ನೇ ಲೈನ್ನಲ್ಲಿ ತುಂಬ ವಿಶ್ವಾಸ ಇಡೋನು. ನಿನ್ನ ಚಿತ್ತ ಹೇಗೆ ಪರಲೋಕದಲ್ಲಿ ಆಗ್ತದ ಹಾಗೆ ಭೂಲೋಕದಲ್ಲಿ ಆಗಲಿ. ಹಾಗೆ ನನ್ನೊಟ್ಟಿಗೆ ಕೂಡ ಆತನ ಚಿತ್ತವೇ ನಡೀತು. ಯಾಕಂದರೆ ನಾನು ಮತ್ತು ನನ್ನ ಒಬ್ಬ ಫ್ರೆಂಡ್ ಒಟ್ಟಿಗೆ ನಾವು ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದು. ನಾನು ಆವಾಗ ಸ್ಪೋರ್ಟ್ಸ್ಮನ್ ಆಗಿದ್ದೆ, ನ್ಯಾಷನಲ್ಸ್ ಆಡ್ತಾಯಿದ್ದೆ. ಆವಾಗ ನನಗೆ ಒಂದು ಸ್ವಲ್ಪ ಕೂಡ ಏರ್ಫೋರ್ಸ್ ಸೇರಬೇಕು ಅನ್ನುವ ಯಾವ ಉದ್ದೇಶ ನನ್ನಲ್ಲಿ ಇರಲಿಲ್ಲ. ಆದರೆ ಅವನೊಟ್ಟಿಗೆ ಎಕ್ಸಾಮ್ ಕೊಡಲಿಕ್ಕೆ ಬ್ಯಾಂಗ್ಳೂರಿಗೆ ಹೋದರೆ
ಬ್ಯಾಂಗ್ಳೂರು ಒಂದು ಸ್ವಲ್ಪ ಸುತ್ತಾಡಬಹುದು ಅಂಥೇಳಿ ಆ ಪ್ಲ್ಯಾನಲ್ಲಿ ನಾನು ಹೊರಟವ ಅವನ ಜೊತೆಗೆ. ಸೊ ಇಬ್ಬರು ಹೋದೆವು, ಎಕ್ಸಾಮ್ ಕೊಟ್ಟೆವು. ಅವನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಜಾಯ್ನ್ ಆಗಲಿಕ್ಕೆ. ಎಕ್ಸಾಮ್ ಕೊಟ್ಟೆವು, ಆದರೆ ಅವನದಾಗಲಿಲ್ಲ ಸೆಲೆಕ್ಷನ್, ನನ್ನ ಸೆಲೆಕ್ಷನ್ ಆಯಿತು. ಸೊ ಅಲ್ಲಿ ಹೋದ ಮೇಲೆ ನೋಡಿ, ಇಟ್ ಇಸ್ ಎ ವೆರಿ ಬಿಗ್ ಚೇಂಜ್. ಅಂದರೆ ಒಂದು ಸಿವಿಲಿಯನ್ ಲೈಫಿಂದ ಒಂದು ಡಿಫೆನ್ಸ್ ಲೈಫಿಗೆ ಹೋಗಬೇಕಾದ್ರೆ ಏನಾಗ್ತದೆ ಅಂದರೆ, ನೀವು ಕಂಪ್ಲೀಟ್ ಚೇಂಜ್ ಆಫ್ ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ವೇ ಆಫ್ ಲೈಫ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗ್ತದೆ. ಆವಾಗ ಏನಾಗ್ತದೆ ಅಂದರೆ, ಅಲ್ಲಿನ ಕೆಲವು ಅಭ್ಯಾಸಗಳಿಗೆ ನಾವು ಒಗ್ಗುತ್ತಾ ಹೋಗ್ತೇವೆ. ಅದನ್ನು ಆ ಟ್ರೈನಿಂಗ್ ಪ್ರಾಸೆಸ್ಸಲ್ಲಿ ನಾವು ಮುಂದೆ ಹೋಗ್ತಾ ಇರುವಾಗ ನಮಗೆ ಸತ್ಯವಾಗಲೂ ನಮ್ಮ ದೇಶ ಏನು, ನಾವು ಯಾವ ಕೊಡುಗೆಯನ್ನು ಕೊಡಬೇಕು ಆ ದೇಶಕ್ಕೋಸ್ಕರ, ನಾವು ಹೇಗೆ ಒಳಗಿದ್ದುಕೊಂಡು ಒಂದು ರಕ್ಷಣಾ ಪಡೆಯಾಗಿ ನಾವು ಹೇಗೆ ದೇಶವನ್ನು ಸುರಕ್ಷಿತವಾಗಿಡ್ಬೋದು, ಹಾಗೆಯೇ ದೇಶಕ್ಕೋಸ್ಕರ. ಈಗ ನೋಡಿ, ಒಂದು ವಿಷಯ ಹೇಳ್ತೇನೆ, ರಕ್ಷಣಾ ಪಡೆಗಳು ಬಾರ್ಡರ್ಗಳಲ್ಲಿ ರಕ್ಷಣೆ ಮಾತ್ರ ಮಾಡೋದಲ್ಲ. ನೆರೆ ಬಂದರೆ ಬಾರ್ಡರ್ ಪಡೆ ಬೇಕು, ಯಾವುದಾದ್ರು ಕಮ್ಯುನಲ್ ವೈಲೆನ್ಸ್ ಆದರೆ ಬಾರ್ಡರ್ ಪಡೆ ಬೇಕು, ಯುದ್ಧ ಆದರೆ ನ್ಯಾಚುರಲಿ ಬಾರ್ಡರ್ ಪಡೆ ಬೇಕು, ಮತ್ತು ಶಾಂತಿಯಲ್ಲಿ ಕೂಡ ಎಲ್ಲ ಕಡೆಯಲ್ಲಿ ಬಾರ್ಡರ್ ಪಡೆಗಳು. ಈಗ ಪೀಸ್ ಸ್ಟೇಷನ್ಸಲ್ಲಿರುವಾಗ ಒಂದು ಒಳ್ಳೆ ಬೋರ್ಡ್ ನೀವು ಎಲ್ಲಾದರೂ ನೋಡಿರ್ಬೋದು, ಏರ್ಫೋರ್ಸ್ ಸ್ಟೇಷನ್ಸ್ ಇಲ್ದಿದ್ರೆ ಆರ್ಮಿ, ದ ಮೋರ್ ಯು ಸ್ವೆಟ್ ಇನ್ ಪೀಸ್ ದ ಲೆಸ್ ಯು ಬ್ಲೀಡ್ ಇನ್ ವಾರ್ ಅಂತ. ಓಕೆ, ಎಲ್ಲ ಕಡೆಯಲ್ಲಿ ದ ಹೋಲ್ ಆಫ್ ದ ಸೊಸೈಟಿ ಆರ್ ದ ಕಂಟ್ರಿ ನೀಡ್ಸ್ ದ ಡಿಫೆನ್ಸ್ ಫೋರ್ಸಸ್. ಮತ್ತೆ ಒಂದು ವಿಷಯ, 20 years ಅಲ್ಲಿ ಇದ್ದ ಮೇಲೆ ನಾನು, ಇಲ್ಲದ್ರೆ ಕೆಲವರು 37-40 years ಮಾಡ್ತಾರೆ, ಹಿಂದೆ ಬಂದಾಗ ನಮಗೆ ಅರ್ಥ ಆಗ್ತದೆ ನಾವು ಯಾವುದನ್ನು ಬಿಟ್ಟು ಬಂದಿದ್ದೇವೆ ಅಂತ. ಬಿಕಾಸ್ ಪುನಃ ಹಿಂದೆ ಬಂದು ಸಿವಿಲ್ ಸೊಸೈಟಿಯಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ ದೇವರ ಮಹಾಕೃಪೆ ಇರಬೇಕು. ಇಲ್ಲದಿದ್ದರೆ ನಮಗೆ ಆ ಬಾಂಧವ್ಯದಲ್ಲಿ ಒಂದು ಕಾಂಪೌಂಡ್ ಒಳಗೆ ಒಂದೇ ಒಂದು ಗ್ಯಾಂಗ್ನೊಟ್ಟಿಗೆ ಸ್ಟಾರ್ಟಿಂಗಿಂದ ಹಿಡಿದು 20 ವರ್ಷ ಇದ್ದವರಿಗೆ, ಒಂದೇ ಯೂನಿಫಾರ್ಮಲ್ಲಿ ಇದ್ದವರಿಗೆ, ಇಲ್ಲಿ ಬಂದು ಈ ಸಿವಿಲಿಯನ್ ಲೈಫಿಗೆ ನುಗ್ಗುವಾಗ ದೇವರ ಆಶೀರ್ವಾದ ತುಂಬ ಬೇಕು. ಅವನನ್ನು ಸ್ಮರಿಸಿ ಅವನ ನಾಮದಲ್ಲಿ ನಾವು ಸ್ಟ್ರಾಂಗ್ ಆಗಿ ಸಿವಿಲ್ ಲೈಫಲ್ಲಿ ಮುಂದೆ ಹೋಗಬೇಕು. ನನಗೆ ಕೂಡ ತುಂಬ ಕಷ್ಟ ಆಯಿತು, 3-4 ವರ್ಷ ನನಗೆ ಸಿವಿಲ್ ಜೀವನದಲ್ಲಿ ಕಷ್ಟ ಆಯಿತು. ಆದರೆ ಆಮೇಲೆ ನಾನು ಸಂಡೇ ಸ್ಕೂಲ್, ಪ್ರೇಸ್ ಆ್ಯಂಡ್ ವರ್ಷಿಪ್, ಕಾಟೇಜ್ ಪ್ರೇಯರ್ಸ್, ಕ್ಯಾರಲ್ಸ್, ಸಭೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಾನು ಹೇಗೆ ಒಗ್ತಾ ಹೋದ್ನ, ಹೇಗೆ ಒಳಗೆ ಅದರೊಳಗೆ ನಾನು ಮೆಲ್ಲದಲ್ಲಿ ನುಗ್ತಾ ಹೋದ್ನ, ಹಾಗೆ ದೇವರು ನನಗೆ ತುಂಬ ಸೈರನ್ನು ಕೊಟ್ಟ, ತುಂಬ ಆತ್ಮವಿಶ್ವಾಸನ ಕೊಟ್ಟ. ಇಲ್ಲ, ನೀನು ಯಾವುದನ್ನು ಫೇಸ್ ಮಾಡ್ಬೋದು, ಕ್ಯಾನ್ ಕ್ಯಾರಿ ಆನ್ ಅಂತೇಳಿ. ಸೊ ಬ್ರದರ್, ನೀವೀಗ ವಾಯುಪಡೆಯಿಂದ ಇದ್ರಿ. ಸೊ ಇವತ್ತು ಸ್ವಾತಂತ್ರ್ಯ ದಿನೋತ್ಸವ. ಸೊ ವಾಯುಪಡೆಯಲ್ಲಿ ಇರೋವಾಗ ಸ್ವಾತಂತ್ರ್ಯ ದಿನೋತ್ಸವ ಹೇಗಿರ್ತಾ ಇತ್ತು ನಿಮಗೆ? ನಿಮ್ಮ ಅಭಿಪ್ರಾಯ ಏನು? ಈ ಸ್ವಾತಂತ್ರ್ಯ ದಿನೋತ್ಸವದ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ವಾತಂತ್ರ್ಯ ನೀವು ಅಭಿಪ್ರಾಯ ಕೇಳಿದ್ರಿ. ಹೌದು, ಸ್ವಾತಂತ್ರ್ಯ ನೋಡಿ, ನೀವು ಬುಕ್ ಆಫ್ ಜೆನಿಸಿಸ್ಗೆ ಹೋಗಿ, ಅಲ್ಲಿ ಕೂಡ ಒಂದು ಪರ್ಟಿಕ್ಯುಲರ್ ದೇಶದ ಜನರ ದಬ್ಬಾಳಿಕೆಯಿಂದ ಒಂದು ಪರ್ಟಿಕ್ಯುಲರ್ ದೇಶದವರನ್ನು ಹೊರಗೆ ತಂದು ಹಾಲು ಜೇನು ಹರಿಯುವಂಥ ಇಸ್ರೇಲ್ ಕಾನಾನ್ ದೇಶದಲ್ಲಿ ಅವರನ್ನು ಸೆಟ್ ಮಾಡುವಂಥ ಕಾರ್ಯಕ್ರಮ. ಅಲ್ಲಿ ಕೂಡ ಸ್ವಾತಂತ್ರ್ಯ ಅನ್ನುವುದು ಮೋಶೆಯಿಂದ ಸ್ಟಾರ್ಟ್ ಆಗಿ, ದೇವರ ಮೂಲಕವಾಗಿ ಮೋಶೆಯಿಂದ ಸ್ಟಾರ್ಟ್ ಆಗಿ ಒಂದು ಕಡೆಯಿಂದ ಸ್ವಾತಂತ್ರ್ಯವನ್ನು ಹೊಂದಿಕೊಂಡು ಹೊರಗೆ ಬಂದು ಇರುವಂಥದ್ದು. ಇಲ್ಲಿ ಕೂಡ ಹಾಗೆ, ನಾವು ಕೂಡ ಸ್ವಾತಂತ್ರ್ಯ ಹೊಂದಿದ್ದು ಬ್ರಿಟಿಷರಿಂದ. ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ. ಅಲ್ಲಿನ ದಬ್ಬಾಳಿಕೆ ಇತ್ತು, ಬ್ರಿಟಿಷರ ದಬ್ಬಾಳಿಕೆ ತುಂಬ ಜಾಸ್ತಿ ಆಗಿತ್ತು. ಕೆಲವರು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನು ಬಲಿಕೊಟ್ಟು ಹಲವು ವರ್ಷ ಜೈಲಲ್ಲಿದ್ದುಕೊಂಡು ಅದಕ್ಕಾಗಿ ಹೋರಾಟ ಮಾಡಿದರು. ಮಹಾತ್ಮ ಗಾಂಧಿ ಅದರಲ್ಲಿ ಇಂಪಾರ್ಟೆಂಟ್. ಮತ್ತು ಆವಾಗ ಒಂದು ವಿಷಯ ಇತ್ತು ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಿಶ್ಚಿಯನ್ಸ್ ಪಾಲ್ಗೊಳ್ಳುವುದಿಲ್ಲ. ಯಾಕಂದರೆ ಬ್ರಿಟಿಷರ್ ಅವಾಗ ರೂಲ್ ಮಾಡ್ತಾ ಇದ್ದರು. ಆವಾಗ ಬ್ರಿಟಿಷರ್ಸ್ ಎಲ್ಲ ಕ್ರಿಶ್ಚಿಯನ್ಸ್ ಅಲ್ವಾ, ಕ್ರಿಶ್ಚಿಯನ್ರು ಅವರಿಗೆ ಸಪೋರ್ಟ್. ಕೆಲವು ನೀವು ಪೊಲಿಟಿಕಲ್ ಕೆಲವ್ರದ್ದು ಮೆಸೇಜಸ್ ಕೂಡ ಹಾಗೆ ಇತ್ತು. ಆದರೆ ನಾನೊಂದು ವಿಷಯ ಹೇಳ್ತೇನೆ, ನೀವು ಹಳೆ 500 ರೂಪಾಯಿದು ನೋಟ್ ನೋಡಿದರೆ ಅದರ ಹಿಂದೆ ಗ್ಯಾರಮೂರ್ತಿದು ಒಂದು ಫೋಟೋ ಉಂಟು, ಡೆಲ್ಲಿದು ಗ್ಯಾರಮೂರ್ತಿದು ಫೋಟೋ ಉಂಟು. ಅದು ಉಪ್ಪಿನ ಸತ್ಯಾಗ್ರಹದ ಟೈಮಲ್ಲಿ ಗಾಂಧೀಜಿ ಒಂದು ಪಡೆಯನ್ನು ಲೀಡ್ ಮಾಡುವಂಥ ಫೋಟೋ. ಗ್ಯಾರಮೂರ್ತಿ ಈಗ ಕೂಡ ಡೆಲ್ಲಿಯಲ್ಲಿದೆ. ಗಾಂಧೀಜಿಯವರು 78 ಜನರನ್ನು ಸೆಲೆಕ್ಟ್ ಮಾಡಿದರು. ಅವರು ಧರ್ಮ ಜಾತಿ ನೋಡಿ ಸೆಲೆಕ್ಟ್ ಮಾಡಲಿಲ್ಲ. ಅದರಲ್ಲಿ ಆ 11 ಜನರಲ್ಲಿ ಟೈಟಸ್ ಅಂತೇಳಿ ಒಬ್ಬರು,
ನೀವು ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಟೈಟಸ್ ಅಂತೇಳಿ ಅವ್ರು ಗಾಂಧೀಜಿಯವರ ಆಪ್ತ ಮಿತ್ರರಾಗಿದ್ದರು, ಮತ್ತು ತುಂಬ ದೊಡ್ಡ ತನ್ನ ಸಹಯೋಗವನ್ನು ಆ ಟೈಮಲ್ಲಿ ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ಯಾವುದಕ್ಕೆ? ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಕೊಟ್ಟಿದ್ದಾರೆ. ನೀವು ಅಕ್ಕಮ್ಮ ಚೆರಿಯನ್ ಬಗ್ಗೆ ಕೇಳಿರ್ಬೋದು, ನನಗೆ ಗೊತ್ತಿಲ್ಲ, ಕೇಳಿದಾರ ಇಲ್ವಂತೆ. ಟ್ರಾವನ್ಕೋರ್, ಶಿ ವಾಸ್ ಕಾಲ್ಡ್ ದ ಝಾನ್ಸಿ ಕಿ ರಾಣಿ ಆಫ್ ಟ್ರಾವನ್ಕೋರ್. ಸೌತಲ್ಲಿ ಅವರು ತಮ್ಮ ಟೀಚರ್ ವೃತ್ತಿಯನ್ನು ಬಿಟ್ಟು ದೇಶಕ್ಕೋಸ್ಕರ ಜೈಲಿಗೆ ಹೋದರು. ಹಾಗೆ ತುಂಬ ಜನ, ತುಂಬ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಕ್ರೈಸ್ತರು ಆ ಸಮಯದಲ್ಲಿ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಸಹಯೋಗ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಸ್ವಾತಂತ್ರ್ಯ ಏನಂದರೆ ಒಂದು ದಬ್ಬಾಳಿಕೆಯಿಂದ ಹೊರಬರುವಂಥದ್ದು. ಹೀಗೆ ಯೇಸುಸ್ವಾಮಿ ಕೂಡ ನಮ್ಮನ್ನು ನಮ್ಮ ಪಾಪದಿಂದ ಸ್ವಾತಂತ್ರ್ಯ ಕೊಡಿಸ್ಲಿಕ್ಕೋಸ್ಕರ ಮಾತ್ರ ಇಲ್ಲಿಗೆ ಬರ್ತಾವೆ ಅಲ್ವಾ? ನೀವು ಅದನ್ನು ಕರೆಕ್ಟಾಗಿ ನೋಡಿದರೆ ಯೇಸುಸ್ವಾಮಿ ಇಸ್ ಆಲ್ಸೋ ಅ ವಾರಿಯರ್. ಈಸ್ ಅ ವಾರಿಯರ್. ಯಾಕಂದರೆ ಯು ಜಸ್ಟ್ ಇಮ್ಯಾಜಿನ್ ಅವರು ಹುಟ್ಟಿದ ಸ್ಥಿತಿಗತಿಗಳು, ಅವರು ಬದುಕಿ ಒಬ್ಬ ಬಡಗಿಯ ಮಗನಾಗಿ ಬದುಕಿ ಬಂದಂಥ ಸ್ಥಿತಿಗತಿಗಳು, ಆವಾಗ ಇದ್ದ ಕಸ್ಟಮ್ಸ್. ನಾನೊಂದು ವಿಷಯ ಹೇಳ್ತೇನೆ, ಮೋಶೆಯ ಪುಸ್ತಕಗಳಲ್ಲಿ 5 ಪುಸ್ತಕಗಳಲ್ಲಿ, ಅದು ತೋರಾ ಅಂತೇಳಿ ಕರಿತೇವೆ ನಾವು ಅದನ್ನು, ಅದರಲ್ಲಿ ಇರುವಂಥದ್ದನ್ನು ಫಾಲೋ ಮಾಡೋದಂದರೆ ಭಾರಿ ತುಂಬ ಕಷ್ಟದ ವಿಷಯ. ಅದನ್ನು ಈಗ ಶರಿಯಾ ಅಂತೇಳಿ ಮುಸ್ಲಿಂ ರಾಷ್ಟ್ರಗಳು ಕೆಲವು ಫಾಲೋ ಮಾಡ್ತವೆ. ತುಂಬ ಕಷ್ಟ. ಅಷ್ಟು ಕಸ್ಟಮೈಸ್ ಆಗಿರುವ ವಿಷಯವನ್ನು ಯೇಸುಸ್ವಾಮಿ ಇಲ್ಲ. ಕೆಲವು ನೋಡಿ, ನೀವು ಕೆಲವು ಕಡೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸುಸ್ವಾಮಿ ಸಬ್ಬತ್ ದಿನದಲ್ಲಿ ಹೇಳ್ತಾನೆ, ತನ್ನ ಶಿಷ್ಯರು ಗದ್ದೆಗಳಲ್ಲಿ ಕಾರ್ನ್ ತೆಗೆದು ತಿಂತ ಇರುವಾಗ ಇವರೆಲ್ಲ ನಿಲ್ಲಿಸಿದಾಗ ಹೇಳ್ತಾನೆ, ಹಸಿವು ಮುಖ್ಯ, ಹಸಿವು ಕರುಣೆ ಅದು ಮುಖ್ಯ. ಮತ್ತು ಒಬ್ಬನ ಹತ್ರ ಒಂದೇ ಕುರಿ ಇದ್ರೆ ಅದು ಸಬ್ಬತ್ ದಿವಸದಲ್ಲಿ ಒಂದು ಹಳ್ಳದೊಳಗೆ ಗಂಧರದೊಳಗೆ ಬಿದ್ದರೆ ಅದನ್ನು ನೀವು ಎತ್ತುದಿಲ್ಲವೋ ಅಂತ ಕೇಳ್ತಾನೆ ಅಲ್ವಾ? ಯೇಸುಸ್ವಾಮಿ ಆಲ್ಸೋ ಹಿ ಫಾಟ್ ಆಸ್ ಎ ವಾರಿಯರ್ ಆ್ಯಂಡ್ ಟುವರ್ಡ್ಸ್ ಎವ್ರಿಥಿಂಗ್. ನೋಡಿ, ಎಲ್ಲ ಕುರೀತಿಗಳ ವಿಷಯದಲ್ಲಿ ಯೇಸುಸ್ವಾಮಿ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾವಾಗಲೂ. ಮತ್ತೆ ಆ್ಯಸ್ ಎ ಟ್ರೂ ವಾರಿಯರ್ ನಮ್ಮನ್ನು ನಮ್ಮ ಪಾಪದ ಬಂಧನದಿಂದ ಬಿಡಿಸಲಿಕ್ಕೋಸ್ಕರ ಟ್ರೂ ವಾರಿಯರ್ ಬಾರ್ಡ್ರಲ್ಲಿ ಜೀವ ಕೊಟ್ಟ ಹಾಗೆ ಯೇಸುಸ್ವಾಮಿ ಕ್ರೂಜಲ್ಲಿ ಜೀವ ಕೊಡ್ತಾರೆ. ಆ ನೋವು ಅವರು ಅನುಭವಿಸಿದ್ದಾರೆ, ಅವರು ನಮ್ಮ ಪಾಪಕ್ಕೋಸ್ಕರ ಕೊಟ್ಟಿದ್ದಾರೆ. ಹಾಗೆ ನಾನು ಅದನ್ನು ಐ ಆಮ್ ಬ್ರಿಂಗಿಂಗ್ ಇಟ್ ಟು ಅ ಕಂಪ್ಯಾರಿಸನ್ ಅಷ್ಟೇ, ಬೇರೆ ಏನೂ ಇಲ್ಲ. ನಿಮ್ಮ ಸರ್ವಿಸ್ ಪೀರಿಯಡಲ್ಲಿ 20 years ಸರ್ವಿಸ್ ಮಾಡಿದ್ದೀನಿ ಹೇಳಿದ್ರಿ. ಸೊ ಆವಾಗ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಅಂದರೆ ಅಲ್ಲಿ ಹೋದಾಗ ಸ್ಟಾರ್ಟಿಂಗ್ ಹೇಗಿತ್ತು, ಆಮೇಲೆ ಹೇಗೆ ನೀವು ಅಡ್ಜಸ್ಟ್ ಆದ್ರಿ? ಸರ್ವಿಸ್ ಪೀರಿಯಡಲ್ಲಿ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ನೋಡಿ, ಪ್ರತಿಯೊಬ್ಬನಿಗೂ ಹಾಗೆ ಅನಿಸ್ತದೆ. ಈಗ ನಾವು ಒಂದು ಕಲ್ಚರಲ್ಲಿ ಬೆಳೆದವರು ಅಲ್ವಾ? ನಾನು ಈಗ ಒಂದು ಸ್ಪಿರಿಚುವಲ್ ಚಾನಲಲ್ಲಿ ಕೂತಿದ್ದೇನೆ, ಹಾಗೆ ನಾನು ಒಂದು ಸ್ವಲ್ಪ ಸ್ಪಿರಿಚುವಲ್ ಆ್ಯಂಗಲ್ ವಿಷಯದಲ್ಲೇ ಮಾತಾಡ್ತೇನೆ. ಇಟ್ಸ್ ಎ ಕಂಪ್ಲೀಟ್ ಚೇಂಜ್. ಅದು ಫುಡ್ ಹ್ಯಾಬಿಟ್ಸ್ ಇರಲಿ, ಫ್ರೆಂಡ್ಸ್ ಇರಲಿ. ನಾವು ಜೀವನದಲ್ಲಿ ಯಾರು ಬಿಹಾರ್ನವನು, ಯು ಪಿ ಅವನು, ಹರಿಯಾಣದವ್ರನ್ನು, ಪಂಜಾಬ್ ಅವ್ರನ್ನು ಜಾಸ್ತಿ ನೋಡಿರಲಿಲ್ಲ. ನಾವು ಆ ಕಲ್ಚರಲ್ಲಿ ಅದರಲ್ಲಿ ಒಳಗೆ ಹೋಗೋದು, ಅವರೊಟ್ಟಿಗೆ ಅಡ್ಜಸ್ಟ್ ಆಗಿ ನಡೆಯುವಂಥದ್ದು ಒಂದು. 2, ನಾವು ಸಣ್ಣದರಿಂದ CSI ಸಭೆಗಳಲ್ಲಿ ಇಲ್ದ್ರೆ UBMC ಸಭೆಗಳಲ್ಲಿ ಬೆಳೆದವರಲ್ವಾ? ಅಲ್ಲಿ ಹೋದ ಕೂಡಲೇ ನಮಗೆ ಹತ್ತಿರ ಇದ್ದರೆ ಓಕೆ. ಜನರಲಿ ಏನಂದರೆ ಎಲ್ಲ ಏರ್ಫೋರ್ಸ್ ಸ್ಟೇಷನ್ಸಲ್ಲಿ, ದೊಡ್ಡ ದೊಡ್ಡ ಏರ್ಫೋರ್ಸ್ ಸ್ಟೇಷನ್ಸಲ್ಲಿ ಚರ್ಚಸ್ ಇರ್ತದೆ. ಹಾಗೆಯೇ ಕೆಲವೊಮ್ಮೆ ಎಲ್ಲಿ ಇಲ್ಲ ಅಲ್ಲಿ ಹತ್ತಿರ ಹೊರಗೆ ಇರ್ತದೆ. ಸೊ ನಾವು ಹತ್ತಿರದ ಚರ್ಚಿಗೆ ಹೋಗುವಾಗ ನಾವು ಅಲ್ಲಿ ಇದು ನೋಡಲಿಲ್ಲ, ನಾವು ದೇವರನ್ನು ಮಾತ್ರ ಆರಾಧಿಸ್ಲಿಕ್ಕೆ ಹೋಗ್ತಾ ಇದ್ದರು. ನಾನು CNIಗೆ ಹೋಗಿದ್ದೇನೆ, ನೀವು ಲೈಫ್ ಫೆಲೋಶಿಪ್ಪಲ್ಲಿದ್ದೆ, ಜೋವಸ್. ನಮಗೆ ಯಾವುದು ಹತ್ತಿರ ಸಿಗ್ತಾ ಇತ್ತು ದೇವರನ್ನು ಆರಾಧಿಸುವಂಥದ್ದು, ಅದು ಇಂಪಾರ್ಟೆಂಟ್ ಆಗಿತ್ತು ನಮಗೆ. ಮತ್ತು ನಮ್ಮ ಆಫೀಸಸ್ಗಳಲ್ಲಿ ಕೂಡ ಹಲವಾರು ಕ್ರಿಶ್ಚಿಯನ್ಸ್ಗಳು, ಹಲವಾರು ಜನ ನಮ್ಮೊಟ್ಟಿಗಿದ್ರು, ತುಂಬ ಜನ ಇದ್ದರು. ಸೊ ಅಲ್ಲಿದ್ದ ಎಕ್ಸ್ಪೀರಿಯನ್ಸ್ ಏನಂದರೆ, ಅಲ್ಲಿದ್ದ ಎಕ್ಸ್ಪೀರಿಯನ್ಸ್ ಇಸ್ ಎ ಟೈಟ್ ಲೈಫ್. 7 ಗಂಟೆ ಅಂದರೆ 7 ಗಂಟೆ, 2 ಗಂಟೆ ಅಂದರೆ 2 ಗಂಟೆ, ಹಾಗೆ. ಅದು ಅಂದರೆ 1 ನಿಮಿಷ ಕೂಡ ಆಚೆ ಈಚೆ ಆಗಲಿಕ್ಕಿಲ್ಲ. ಇಟ್ ವಾಸ್ ಅ ವೆರಿ ಡಿಸಿಪ್ಲಿನ್ಡ್ ಸಾರ್ಟ್ ಆಫ್ ಲೈಫ್. ಅದು ಯಾವುದೇ ಮ್ಯಾಟ್ರಲ್ ಇರಲಿ, ನಿಮ್ಮ ಅಪಿಯರೆನ್ಸ್ ಇರಲಿ, ಇಲ್ಲದಿದ್ದರೆ ನಿಮ್ಮ ವೇ ಆಫ್ ಡೀಲಿಂಗ್ ವಿತ್ ಪೀಪಲ್ ಇರಲಿ, ನಿಮ್ಮ ಎಟಿಕೆಟ್ಸ್ ಇರಲಿ, ನಿಮ್ಮ ಮ್ಯಾನರಿಸಮ್ ಇರಲಿ, ಇಟ್ಸ್ ಆಲ್ ಟೋಟ್ಲಿ ಅಂಡರ್ ಕಂಟ್ರೋಲ್. ಬಿಕಾಸ್ ಹೇಳ್ತಾರಲ್ಲ, ದ ವರ್ಲ್ಡ್ ಮೇಕ್ಸ್ ಅ ಮ್ಯಾನ್ ಆ್ಯಂಡ್ ದ ಡಿಫೆನ್ಸ್ ಮೇಕ್ಸ್ ಎಮ್ ಅ ಜೆಂಟಲ್ಮ್ಯಾನ್. ಹಾಗೆ ಅದು. ಸೊ ಇದರಲ್ಲಿ ನಾವು ಬೆಳೆದವರು. ಅದು ನನ್ನ ಎಕ್ಸ್ಪೀರಿಯನ್ಸಲ್ಲಿ. ಮತ್ತು ಐ ವಾಸ್ ಇನ್ ನಾರ್ತ್ ಇಂಡಿಯಾ ಮೋಸ್ಟ್ ಆಫ್ ದ ಟೈಮ್. UP, ನ್ಯೂ ಡೆಲ್ಲಿ, ಆ್ಯಂಡ್ ದೆನ್ ಪಂಜಾಬ್ ಆಯಿತು. ದೆನ್ ನಾರ್ತ್ ಈಸ್ಟಲ್ಲಿ ಕೆಲವು ದಿವಸ. ನಾರ್ತ್ ಈಸ್ಟಲ್ಲಿ ನಾನು ನೋಡಿದ್ದು ಗಾಸ್ಪೆಲ್ ಸಿಂಗಿಂಗ್. ನಾನು ನೋಡಿದ ಶಿಲಾಂಗಲ್ಲಿ ನೋಡಿದ್ದ ಸಿಂಗಿಂಗ್ ಅಲ್ಲಿ. ಯಾಕಂದರೆ ಮನೆಯಲ್ಲಿ ಗಾಸ್ಪೆಲ್ ಸಿಂಗರ್ಸ್, ಆರ್ಟಿಸ್ಟ್, ಇನ್ಸ್ಟ್ರೂಮೆಂಟಲಿಸ್ಟ್, ಸೂಪರ್ ಆರ್ಟಿಸ್ಟ್ ನಾನು ನೋಡಿದ್ದೇನೆ ಅಲ್ಲಿ. ತುಂಬ ಡಿಫ್ರೆನ್ಸ್ ನೋಡಿದೆ ನಾನು.
ಇಲ್ಲಿದ್ದು ನಮ್ಮ ಆರಾಧನಾ ಶೈಲಿಗೂ ನಾವು ದೇವರಿಗೆ ಕೊಡುವಂಥ ಮಹತ್ವಕ್ಕೂ ನಾವು ಮಾಡುವ ಆರಾಧನೆಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ನೋಡಿದೆ. ಯಾಕಂದರೆ ಅವರು ನನ್ನ ಪ್ರಕಾರ ಇದು ನನ್ನ ಪರ್ಸ್ನಲ್ ವ್ಯೂ, ಅಂದರೆ ತುಂಬ ಜನ ನಮ್ಮಲ್ಲಿ ಕೂಡ ಇದ್ದಾರೆ ದೇವರಿಗೋಸ್ಕರ ಎಲ್ಲವನ್ನು ಕೊಡುವವರು. ಆದರೆ ಅಲ್ಲಿ ಆ ಪರ್ಸೆಂಟೇಜ್ ಜಾಸ್ತಿ ನೋಡಿದೆ ನಾನು. ಯಂಗ್ ಪೀಪಲ್, ಯೂತ್ ಅಲ್ಲಿ ನೀವು ನಂಬುವುದಿಲ್ಲ, ದೊಡ್ಡ ದೊಡ್ಡ ಬ್ಯಾಂಡ್ಸ್ ಮತ್ತು ಪ್ರೋಗ್ರಾಮ್ಸ್, ಮ್ಯೂಸಿಕ್ ಆರ್ಕೆಸ್ಟ್ರಾಸ್, ಸ್ಪಿರಿಚುವಲ್ ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಅದೊಂದು ಡಿಫ್ರೆನ್ಸ್ ನಾನು ನೋಡಿದೆ. ಈಗ ಡಿಫೆನ್ಸ್ ಔಟ್ಲುಕ್ ರಿಲಿಜಿಯಸ್ ಅಂತ ಬಂದಾಗ ಹೇಗಿರ್ತಾ ಇತ್ತು ಅಲ್ಲಿ? ಅಂದ್ರೆ ಎಲ್ಲ ರಿಲಿಜಿಯನ್ ಅವರು ಇದ್ರಿ, ಕ್ರಿಶ್ಚಿಯನ್ ಇದ್ರು, ನೋಡಿ ಇದ್ರು, ಎಲ್ಲರೂ ಇದ್ರು. ತುಂಬ ಒಳ್ಳೆ ಕ್ವೆಶ್ಚನ್ ಮಾತ್ರ ಇದು. ನಾನು ಹೇಳ್ತೇನೆ, ನಾನು ಒಬ್ಬ ಕಮಾಂಡರ್ ಸುರೇಶ್ ನಮಾಜ್ ಮಾಡೋದನ್ನು ನೋಡಿದ್ದೇನೆ. ಒಬ್ಬ ಅಲಿಯನ್ನು ತಟ್ಟೆ ಎತ್ತಿ ಆರತಿ ಮಾಡೋದನ್ನು ನೋಡಿದ್ದೇನೆ. ಇವರಿಬ್ಬರು ಸೇರಿ ಚರ್ಚ್ಗೆ ಬಂದು ಮೊಣಕಾಲುಡೋದನ್ನು ನೋಡಿದ್ದೇನೆ ನಾನು. ಅಲ್ಲಿ ಡಿಫೆನ್ಸ್ ಲೈಫ್ ಇಸ್ ಆ್ಯಕ್ಚುಲಿ ಏನಂದರೆ ಇಟ್ ಇಸ್ ಬ್ರದರ್ಹುಡ್, ಮೋರ್ ಬೇಸ್ಡ್ ಆನ್ ಬ್ರದರ್ಹುಡ್. ಯಾಕಂದರೆ ಅಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮ ಹತ್ತಿರ ಇರೋದಿಲ್ಲ. ನನ್ನೊಟ್ಟಿಗೆ ಕೆಲಸ ಮಾಡುವವನೇ ನನಗೋಸ್ಕರ ಎಲ್ಲ. ಈಗ ಅವನ ಮದುವೆ ಮೊದಲಾದರೆ ಅವನ ಮನೆಯಲ್ಲಿ ಊಟಕ್ಕೆ ನಾನು ಕೊಡ್ತೇನೆ 100%, ಬಿಕಾಸ್ ದ್ಯಾಟ್ ನಾನು ನಿಮಗೆ ಒಳಗಿದ್ದು ಕೆಲವು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ಸನ್ನು ಹೇಳ್ತೇನೆ. ನಾವು ಒಬ್ಬರಿಗೋಸ್ಕರ ಒಬ್ಬರು ಎಷ್ಟು ಕ್ಲೋಸ್ ಆಗಿರ್ತಿದ್ವು ಅಂದರೆ, ಯಾರ್ದಾದ್ರೂ ಒಂದು ತಂದೆ ತಾಯಿಗೆ ಒಂದು ಬಾಟಲ್ ಬ್ಲಡ್ ಬೇಕು, ಫಾರ್ ಎಕ್ಸಾಂಪಲ್ ಅವ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ, ನೀವು ನಂಬುದಿಲ್ಲ 60-70 ಜನ ಅಲ್ಲಿ ನಿಲ್ತಾ ಇದ್ರು. ಮೀರಾ ಮೀರಾ ಬಿ ಪಾಸಿಟಿವ್ ಯಾ ಬಿ ನೆಗೆಟಿವ್, ಮೀರಾ ಲೇಲೋ. ಆ ಒಂದು ಬ್ರದರ್ಹುಡ್ಡಿಂದ ಅದು ಮೇಲೆ ಬರುವಂಥದ್ದು ಆ ಪ್ರೀತಿ ಉಂಟಲ್ಲ. ಅಲ್ಲಿ ಒಂದು ವಿಷಯ ಹೇಳ್ತೇನೆ, ನಮಗೆ ಅಷ್ಟು ಟೈಮ್ ಇಲ್ಲ ಫಸ್ಟ್ ಆಫ್ ಆಲ್, ಆ್ಯಂಡ್ ಅಷ್ಟು ಯೋಚನೆ ಮಾಡಲಿಕ್ಕೆ ಪುರ್ಸತ್ತಿಲ್ಲ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್ ಅನ್ನುವ ಯೋಚನೆ ಮಾಡಲಿಕ್ಕೆ ನಮಗೆ ಪುರ್ಸತ್ತಿಲ್ಲ. ನಮ್ಮ ಮನೆಯಲ್ಲಿ ಪ್ರೇಯರ್ ಆಗೋದಾದರೆ ಒಬ್ಬ ಹಿಂದೂ ಬಂದು ಕೂಡ ಮೊಣಕಾಲು ಉರ್ತಾನೆ, ಮುಸ್ಲಿಂ ಕೂಡ ಮೊಣಕಾಲು ಉರ್ತಾನೆ, ಅವನು ಕೂಡ ಬಂದು ಕೂತ್ಕೊಳ್ತಾನೆ. ಅವರ ಇದರಲ್ಲಿ ನಾವು ಹೋಗ್ತೇವೆ, ಇಲ್ಲ ಅಂತೇಳಿ ಹೇಳೋದಿಲ್ಲ. ಆದರೆ ವೆನ್ ಯು ಕಮ್ ಔಟ್ ಸೈಡ್, ಅದಕ್ಕೆ ಸಿವಿಲ್ ಲೈಫಲ್ಲಿ ಒಂದು ಸ್ವಲ್ಪ ಐ ಡೋಂಟ್ ನೋ, ದೇವರು ಕಲಿಸಿದಂಥದ ಜನ ಮಾಡ್ತಾ ಇರೋದಂಥದ್ದು. ಸೊ ಅದು ಯಾಕಂದರೆ ಪ್ರೀತಿ ಸ್ವರೂಪನಾದ ನಮ್ಮ ದೇವರು ಎಲ್ಲರನ್ನು ಪ್ರೀತಿ ಮಾಡಲಿಕ್ಕೆ ಕಲಿಸಿದಲ್ಲದೆ ಧರ್ಮದ ಹೆಸರಲ್ಲಿ ಯಾವತ್ತೂ ಇದು ಮಾಡಿ ಅದಿಲ್ಲ. ಪ್ರೀತಿ ಹೆಸರಿನಲ್ಲಿ ಎಲ್ಲರನ್ನು ಪ್ರೀತಿಸುವಂಥದ್ದು ನಾವು. ಸೊ ನಿಮ್ಮ ಪರ್ಸನಲ್ ಇದಕ್ಕೆ ಬಂದರೆ, ಸೊ ಪ್ರೆಸೆಂಟ್ ನೀವು ಕೆಲಸ ಮಾಡಿದಂಥ ಏರಿಯಾಗಳಿರ್ಬೋದು, ಹೇಳಿದ್ರೆ ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಲ್ಲಿ ನೀವು ಕೆಲಸ ಮಾಡಿದ್ರಿ ಅಂತ. ಸೊ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟರ ಮಟ್ಟಿಗೆ ಇತ್ತು ಅಲ್ಲಿ? ಯಾವ ವಿಷಯದಲ್ಲಿ? ಅಂದರೆ ಏರ್ಫೋರ್ಸಲ್ಲಿ ಇದ್ದುಕೊಂಡು ಒಬ್ಬ ಕ್ರಿಸ್ತನ ಮಗನಾಗಿ ನೀವು ಜೀವಿಸಿದಂಥ ರೀತಿ ಯಾವ ರೀತಿಯಲ್ಲಿ? ನನಗೆ ಎಸ್ಪೆಷಲಿ ಕಾನ್ಪುರಲ್ಲಿ ನಾನು 2 ಟೆನ್ಯೂರ್ ಇದ್ದೆ, ಒಟ್ಟಿಗೆ 10 ವರ್ಷ UPಯಲ್ಲಿ. ಅಲ್ಲಿ ಒಬ್ಬರು ಮಿಸ್ಟರ್ ಸ್ಯಾಮ್ವೆಲ್ ಅಂತೇಳಿದ್ರು, ನಮ್ಮ ಪರಿಚಯದವರು. ಅವರ ಹತ್ರ ನಾವು ಪ್ರೇಯರ್ಗೆ ಹೋಗ್ತಾ ಇದ್ದೇವೆ, ಯಾಕಂದರೆ ಚರ್ಚ್ ಹತ್ತಿರ ಇರಲಿಲ್ಲ, ಸ್ವಲ್ಪ ದೂರ ಇತ್ತು. ಅವರ ಮನೆಯಲ್ಲಿ ಎಲ್ಲರೂ ಗುಂಪು ಸೇರಿ ಪ್ರಾರ್ಥನೆ. ನಮ್ಮದು ಕೆಲಸ ಏನಿತ್ತಂದರೆ, ಆ ಟೈಮಲ್ಲಿ ಆದಷ್ಟು ಸುವಾರ್ತೆಯನ್ನು ಸಾರುವಂಥ ಕೆಲಸ ನಾವು ಮಾಡಿದ್ದೇವೆ. ಹೇಗೆ ಅಂತ ಹೇಳ್ತೇನೆ. UP ನಿಮಗೆ ಗೊತ್ತಿರ್ಬೋದು, ಅದು ಹೊರಗಡೆ ಸಿವಿಲ್ ಲೈಫ್ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿವೈಡೆಡ್ ಇಂಟು ಓನ್ಲಿ ರಿಲಿಜನ್ಸ್. ಆದರೆ ಆ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ ಸ್ಕೂಲ್ಸಿಗೆ, ಕಾನ್ಪುರದ ಮ್ಯಾಕ್ಸಿಮಮ್ ಸ್ಕೂಲ್ಸಿಗೆ ಹೋಗಿ ಗಿದ್ದಿ ಒಂದು ಸಣ್ಣ ಬೈಬಲ್ಸನ್ನು ಎಲ್ಲ ಮಕ್ಕಳಿಗೆ ಹಂಚಿದ್ದೇವೆ. ಬೇಕಾದಷ್ಟು ಜನರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವೆ. ಆದಷ್ಟು ನಮಗೆ ಎಷ್ಟು ಸಿವಿಲ್ ಲೈಫಲ್ಲಿ ಪುವರ್ ಪೀಪಲ್ ಇದ್ದರು, ಯಾರಿಗೆ ಮೆಡಿಕಲ್ ಏಡ್ ಇಲ್ಲದಿದ್ರೆ ಹೆಲ್ಪ್ ಫುಡ್ ರಿಕ್ವೈರ್ಮೆಂಟ್ ಇತ್ತು, ನಾವು ಥ್ರೂ ಚರ್ಚ್ ಕಂಪ್ಲೀಟ್ ಮಾಡಿದ್ದೇವೆ. ಅದು ಅಂದರೆ ಪ್ರಾಕ್ಟಿಕಲಿ ನಾವು ಕೆಲಸ ಮಾಡಿದ್ದೇವೆ. ಸುವಾರ್ತೆ ಮಾತ್ರ ಅಲ್ಲ, ಪ್ರಾಕ್ಟಿಕಲಿ ವಿ ಹ್ಯಾವ್ ಡನ್ ವಾಟ್ ಜೀಸಸ್ ಹಸ್ ಟೋಲ್ಡ್ ಅಸ್ ಟು ಬಿ ಬ್ರದರ್ಸ್. ವಿ ಹ್ಯಾವ್ ಡನ್ ಇಟ್. ಆ ಟೈಮಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಸುವಾರ್ತೆ ಸಾರುವಾಗ ಏನೋ ಒಂದು ಸಂತೋಷ ಇರ್ತದೆ ಒಳಗೆ, ಸೊ ಕ್ರಿಸ್ತನಿಗಾಗಿ ನಾವು ಜೀವನ ಮಾಡ್ತಿದ್ದೀವಿ ಅನ್ನೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಟೈಮಲ್ಲಿ? ನೋಡಿ, ಸತ್ಯವಾದ ದೇವರು ಯಾರು ಅಂತ ಗೊತ್ತಾದ ಮೇಲೆ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಒಂದೇ ಎಕ್ಸ್ಪೀರಿಯನ್ಸ್. ಅದು ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಒಂದೇ. ಸತ್ಯ ದೇವರು ಯಾರು ಅಂತೇಳಿ ಗೊತ್ತಾದ ಮೇಲೆ ಯಾರಿಗೂ ಕೂಡ ಜೀವನದಲ್ಲಿ ಎಕ್ಸ್ಪೀರಿಯನ್ಸಸ್ ಎಲ್ಲ ಒಂದಾಗಿ ಹೋಗ್ತದೆ. ಯಾಕಂದರೆ ನಮ್ಮಲ್ಲಿ ಬರುವವರು, ನಮ್ಮ ಚರ್ಚಲ್ಲಿ ಅಲ್ಲಿ ಸಣ್ಣದೊಂದು ಚರ್ಚ್ ಇತ್ತು, ಸಣ್ಣದು ಗ್ರೂಪ್ ನಾವು ಮಾಡ್ತಾ ಇದ್ದೇವೆ. ಅರೌಂಡ್ 100 ಪೀಪಲ್ ಇದ್ದರು. ಮೋಸ್ಟ್ ಆಫ್ ದೆಮ್ ವೇರ್ ಫ್ರಮ್ ಡಿಫ್ರೆಂಟ್ ರಿಲಿಜನ್ಸ್. ಅವರಲ್ಲಿ ಆ ಶಾಂತಿಗೋಸ್ಕರ, ಆ ಫೆಲೋಶಿಪ್ಗೋಸ್ಕರ, ಆ ಆನಂದವಾದ ಸ್ತುತಿಗೀತೆಗಳಿಗೋಸ್ಕರ ಬರ್ತಾ ಇದ್ದಾರೆ.
ಹಾಗೆ ವಿ ಯೂಸ್ ಟು ಫೀಲ್ ವೆರಿ, ಯಾಕಂದರೆ ನಾನೊಬ್ಬ ಬೇಸಿಕಲಿ ಮ್ಯೂಸಿಷಿಯನ್. ನಾನು ಅದರ ಒಳಗೆ ಅದರ ಮೇನ್ ರೋಲ್ ನಮ್ಮದು ಇರ್ತಿತ್ತು, ಮ್ಯೂಸಿಕ್ ಮಾಡೋದು, ಅವ್ರನ್ನೊಟ್ಟು ಮಾಡೋದು, ಕಾಯರ್ಸ್ ಮಾಡೋದು, ಸಿಂಗಿಂಗ್ ಮಾಡಿಸೋದು. ಸೊ ದ್ಯಾಟ್ ಸ್ಯಾಟಿಸ್ಫ್ಯಾಕ್ಷನ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಇವನ್ ನಾನು ಮತ್ತೆ ಪಂಜಾಬಿಗೆ ಹೋದೆ. ಪಂಜಾಬಲ್ಲಿ ಒಂದು ವಿಷಯ, ಏರ್ಫೋರ್ಸ್ನವರು ಅತ್ಯಂತ ಕೆಳಮಟ್ಟದ ಬಡ ಜನರಿಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ. ಏರ್ಫೋರ್ಸ್ದು ಒಳಗಿದ್ದು ಕ್ರಿಶ್ಚಿಯನ್ಸ್. ಯಾಕಂದರೆ ಅಲ್ಲಿ ಟೈಲ್ ಫ್ಯಾಕ್ಟ್ರೀಸ್ ಎಲ್ಲ ಉಂಟು. ಟೈಲ್ ಫ್ಯಾಕ್ಟ್ರೀಸಲ್ಲಿ ಮಣ್ಣಿನ ಟೈಲ್ಸ್ ಮಾಡುವವರೆಲ್ಲ ದೇ ವರ್ ರಿಯಲಿ ವೆರಿ ವೆರಿ ಪೋರ್. ಬಟ್ ದೆನ್ ಅವರ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ಸ್ ಹ್ಯಾವ್ ಹೆಲ್ಪ್ ದೆಮ್ ಅ ಲಾಟ್. ತುಂಬ ನಾವು ಹೋಗಿ ಅವರೊಟ್ಟಿಗೆ ಅವರ ಸಣ್ಣ ಸಣ್ಣ ಬಿಡಾರದಲ್ಲಿ ಕೂತ್ಕೊಂಡು ರಾತ್ರಿ ಇಡೀ ಅವರೊಟ್ಟಿಗೆ ಊಟ ಮಾಡಿ, ಹಾಡುಗಳನ್ನು ಹಾಡಿ, ಪ್ರಾರ್ಥನೆ ಮಾಡಿ ನಾವು ಇದು ಮಾಡ್ತಾಯಿದ್ದೇವೆ. ಎಸ್ಪೆಷಲಿ ವೀಕೆಂಡ್ಸಲ್ಲಿ ಯಾವಾಗಲೂ ಶನಿವಾರ ಭಾನುವಾರ ಬಂದರೆ ನಮ್ಮ ಕೆಲಸವೇ ಅದಾಗ್ತಿತ್ತು. ಸೊ ಬ್ರದರ್, ಎಸ್ಪೆಷಲಿ ಕ್ರಿಶ್ಚಿಯನ್ಸ್ ಅಂತ ಬಂದಾಗ ಈ ಏರ್ಫೋರ್ಸಲ್ಲಿರ್ಬೋದು ಅಥವಾ ಮಿಲಿಟ್ರಿ, ಆ ಇದರಲ್ಲಿ ಎಲ್ಲೋ ಒಂದು ಕಡೆ ಕ್ರಿಶ್ಚಿಯನ್ಸ್ ಕಡಿಮೆ ಅನ್ನೋ ಮಾತು ಕೇಳಿ ಬರ್ತದೆ. ಇದ್ರ ಬಗ್ಗೆ ನೀವೇನು? ನಾನು ಹೇಳ್ತೇನೆ. ಮೇ ಬಿ ನಾನು ಫಸ್ಟಲ್ಲಿ ಸ್ಟಾರ್ಟಿಂಗ್ ಇದು ಫಸ್ಟ್ ಕ್ವೆಶ್ಚನಲ್ಲಿ ನಾನೊಂದು ವಿಷಯ ಹೇಳಿದೆ. ನಮ್ಮಲ್ಲಿ ಕೆಲವರು ಏನು ಮಾಡಿದ್ದಾರೆ ಅಂದರೆ, ಕೆಲವು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ದಾರೆ. ನಾನು ಐ ಆಮ್ ಬೀಯಿಂಗ್ ವೆರಿ ಫ್ರ್ಯಾಂಕ್ ಆನ್ ದಿಸ್ ಒನ್. ಮತ್ತು ನಾನು ಹೇಳ್ತೇನೆ ನಿಮಗೆ, ಸುಳ್ಳು ಸುದ್ದಿಗಳಂದರೆ ಅಲ್ಲಿ ಹೋದರೆ ಜೀವಕ್ಕೆ ಅಪಾಯ, ಕಾಯುವಾತ ದೇವರು. 20 ವರ್ಷ ನಾವು ಸರ್ವಿಸ್ ಮಾಡಿ ಬರಲಿಲ್ವ? ನಾನು ನಿಮಗೆ ಮುಂದೆ ಎಕ್ಸಾಂಪಲ್ಸ್ ಕೊಟ್ಟು ಮಾತಾಡ್ತೇನೆ. ಅದೇನೋ ಅಂತೆ ಒಬ್ಬ ಯಾರೋ ಹೇಳ್ತಾ ಇದ್ದ ನನಗೆ, ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾರಂತೆ, ಅಂದರೆ ಅಲ್ಲಿದ್ದದೆಲ್ಲ ಮರೆತು ನಾವು ಇಲ್ಲಿಗೆ ಬರ್ತೇವೆ ಅಂತ. ನಾನು ಅವನಿಗೆ ಹೇಳಿದೆ, ನಿನಗೆ ಎಷ್ಟು ಬೇಕಾದ್ರೆ ಹಣ ತಗೋ, ಆ ಥರದೊಂದು ಇಂಜೆಕ್ಷನ್ ನನಗೆ ಕೊಡು, ನನ್ನ ಕಷ್ಟ ಕಾಲವನ್ನೆಲ್ಲ ಆ ಇಂಜೆಕ್ಷನ್ ತಗೊಂಡು ನಾನು ಮರಿತೇನೆ ಅಂತ ಹೇಳಿ. ಸೊ ಇದೆಲ್ಲ ಏನಂದರೆ, ಮಕ್ಕಳು ದೂರ ಹೋಗಬಾರ್ದು, ಡಿಫೆನ್ಸ್ ಇದ್ದು ಜೀವನ ಕಷ್ಟಕರವಾದ ಜೀವನ ಅಂಥೇಳಿ ಇದು ಎಲ್ಲ ತಂದೆ ತಾಯಿಗಳು ಇದೆಲ್ಲ ಮಾಡಿಸಿದಂಥ ಒಂದು ರೀತಿ. ಆದರೆ ನಾರ್ತ್ ಇಂಡಿಯಾಕ್ಕೆ ಹೋದರೆ ಅಲ್ಲಿ ತಂದೆ ತಾಯಿ, ನೀವು ನಂಬುದಿಲ್ಲ, ಒಂದೊಂದು ವಿಲೇಜಲ್ಲಿ, ಒಂದೊಂದು ಊರಿನಲ್ಲಿ 40 ಫ್ಯಾಮಿಲಿ ಇದ್ದರೆ 80 ಜನ ಡಿಫೆನ್ಸಲ್ಲಿ ಇರ್ತಾರೆ. ಒಂದು ಫ್ಯಾಮಿಲಿಗೆ 2. ರಾಜಸ್ಥಾನದಲ್ಲಿ ಒಂದು ಊರುಂಟು, ಅಲ್ಲಿ ಒಂದು ಫ್ಯಾಮಿಲಿಗೆ ಆ್ಯಾವ್ರೇಜ್ 5 ಜನರ ಹಾಗೆ ಡಿಫೆನ್ಸಲ್ಲಿ ಇದ್ದಾರೆ. ಯಾಕಂದರೆ ದೇ ನೋ ದ ಆನರ್ ಆಫ್ ಬೀಯಿಂಗ್ ದೇರ್. ಮನಿ ಸೆಕೆಂಡ್ರಿ. ನಮ್ಮಲ್ಲಿ ಏನು ಮಾಡ್ತೇವೆ ನಾವು ಅಂದರೆ, ನಾವು ಮನಿಗೆ ಒಂದು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇವೆ ಅಲ್ವಾ? ಆ್ಯನ್ ಆನರಬಲ್ ಲೈಫ್ಗಿಂತ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಮನಿಗೆ ಕೊಡ್ತೇವೆ. ಸೊ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಆನರ್, ಯು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಯೂನಿಫಾರ್ಮ್ ಆ್ಯಂಡ್ ಮನಿ, ದೆನ್ ಐ ನೋ ವಾಟ್ ಯು ಆರ್ ಗೋಯಿಂಗ್ ಟು ಚೂಸ್. ಸೊ ಹಾಗಾದರೆ ನೀವು ಈಗ ಅಟ್ ಪ್ರೆಸೆಂಟ್ ಯೂತ್ಸಿಗೆ ಏರ್ಫೋರ್ಸಿಗೆ ಜಾಯ್ನ್ ಆಗೋದಾದ್ರೆ ಪೇರೆಂಟ್ಸಿಗೆ ಯಾವ ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಅಂದರೆ ಅವ್ರು ಕಳಿಸ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಇರ್ತಾರೆ ಮಕ್ಕಳು. ಇಲ್ಲ, ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಪ್ರಕಾರ ನಡೆದಿದ್ದೇನೆ ನಾನು. ನೀವೇ ನನ್ನ ಮಗನನ್ನು ಇಂಟರ್ವ್ಯೂ ಮಾಡಿದವರಲ್ಲ. ಓಕೆ, ನಾನಿಲ್ಲಿ ಬಂದಾಗ ನಮ್ಮ ಚರ್ಚಲ್ಲಿ NCCಯಲ್ಲಿ ಯಾರೂ ಇರಲಿಲ್ಲ. ನನ್ನ ಮಗನನ್ನು NCCಗೆ ಹಾಕಿದೆ. ಅವನು NCCಯಲ್ಲಿ ಅತ್ಯುನ್ನತವಾದ ಲೆವೆಲ್ಗೆ, ಅಂದರೆ ಓವರ್ಸೀಸಲ್ಲಿ ಈ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ಇಂಡೋನೇಷ್ಯಾ, ಮಲೇಷ್ಯಾ ಆ್ಯಂಡ್ ಶ್ರೀಲಂಕಾ, ಅತ್ಯುನ್ನತವಾದ ಲೆವೆಲ್. NCCಯಲ್ಲಿ ಅದಕ್ಕಿಂತ ಮೇಲೆ ಇಲ್ಲ ಲೆವೆಲ್. ಅಲ್ಲಿಗೆ ಮುಟ್ಟಿದ ಅವನನ್ನೊಂದು ಎಕ್ಸಾಂಪಲ್ ಆಗಿ ಮಾಡಿದೆ ನಾನು ನಮ್ಮ ಸಭೆಯ ಮಕ್ಕಳಿಗೆ, ನಮ್ಮ ಯೂತ್ಗಳಿಗೆ. ಯಾಕಂದರೆ ನಾನು ಸುಮ್ಮನೆ ಮಾತಾಡಿದರೆ ಆಗೋದಿಲ್ಲ, ನಾವು ಮಾಡಿಸಬೇಕು ಮಕ್ಕಳ ಹತ್ರ, ಆಮೇಲೆ ಅವರನ್ನು ಎಕ್ಸಾಂಪಲ್ ಆಗಿ ಮಾಡಬೇಕು. ಅದಾದ ಮೇಲೆ ಯಾರು ಇಲ್ಲದ್ದು, ಈಗ ನನ್ನ ಸಭೆಯಿಂದ ಅಟ್ಲೀಸ್ಟ್ ನಾನು ಹೇಳೋದಾದ್ರೆ ನನ್ನ ಸಭೆಯದ್ದು ವಿಷಯ ನನಗೆ ಮಾತಾಡಲಿಕ್ಕೆ ಬರ್ತದೆ. 4 ಮಕ್ಕಳು ಈಗ ಸರ್ಟಿಫಿಕೇಟ್ ಎಕ್ಸಾಮ್ ಬರೆದಿದ್ದಾರೆ. ಆ್ಯಂಡ್ ದೇ ಆರ್ ಸೋ ಮಚ್, ಅವ್ರದ್ದು ಮೊರಾಲ್ ಬೂಸ್ಟಪ್ ಆಗಿದೆ. ಅಂದರೆ ದೇ ವಿಲ್ ಕಂಪ್ಲೀಟ್ NCCC ಸರ್ಟಿಫಿಕೇಟ್, ದೇ ಮೇ ರೀಚ್ ಎನಿವೇರ್. ಹಾಗೆ ಮತ್ತು ಡಿಫೆನ್ಸ್ ಆಸ್ಪಿರೆಂಟ್ಸ್ ಬೇರೆಯವರು ಕೂಡ ಯಾರಾದರೂ SSB ಕೊಡಲಿಕ್ಕಿದ್ರೆ, ಇಲ್ಲದ್ರೆ ಎಕ್ಸಾಮ್ಸ್ ಇದ್ದರೆ ಅವರನ್ನು ನಾನು ಕರೆದು ಫ್ರೀಯಲ್ಲಿ ನಾನು ಅವರಿಗೆ ಕ್ಲಾಸಸ್ ತಗೊಳ್ತೇನೆ. ಆ್ಯಂಡ್ ಇದು ಮಾಡ್ತೇನೆ. ಐ ಟೆಲ್ ಅಬೌಟ್ ದ ಡಿಫೆನ್ಸ್ ಲೈಫ್, ವಾಟ್ ಆ್ಯಕ್ಚುಲಿ ಈಸ್ ರಿಕ್ವೈರ್ಡ್ ಆ್ಯಂಡ್ ವಾಟ್ ಯು ಆರ್ ಸಪೋಸ್ ಟು ಡೂ. ಯಾಕಂದರೆ ಡಿಫೆನ್ಸಲ್ಲಿ ಒಂದು ವಿಷಯ ಉಂಟು, ಪೂರ್ಣ ಚಿತ್ತ ಪೂರ್ಣ ಅಂಗ. ಅರ್ಥ ಆಯ್ತಲ್ಲ? ನಿಮ್ಮ ಮೆಂಟಲ್ ಕಂಡೀಷನ್ ಕೂಡ ವೆರಿ ಸ್ಟೇಬಲ್ ಇರಬೇಕು. ಆ್ಯಂಡ್ ಈವನ್ ನೀವು ನೋಡಿ, ನಿಮ್ಮನ್ನು ನೀಸ್ ನಾಕ್ ಆದರೆ, ಫುಟ್ ಫ್ಲ್ಯಾಟ್ ಇದ್ದರೆ ಅಲ್ಲಿ ಔಟ್. ಈಗ 100 ಪೀಪಲ್ ಅಪ್ಲೈ ಮಾಡಿದರೆ 40 ಜನ ಫಿಸಿಕಲಿ ಔಟ್ ಆಗ್ತಾರೆ, ಇನ್ನೊಂದು 40 ಜನ ಮೆಂಟಲಿ ಔಟ್ ಆಗ್ತಾರೆ. ಎಲ್ಲಿ SSB ಇಂಟರ್ವ್ಯೂಸಲ್ಲಿ 5 ದಿವಸದ ಇಂಟರ್ವ್ಯೂ, ಅದು 5 ದಿವಸದ ಇಂಟರ್ವ್ಯೂ ಬೇರೆ ಎಲ್ಲಿ ಕೂಡ ಇಲ್ಲ, ಡಿಫೆನ್ಸಲ್ಲಿ ಮಾತ್ರ ಇರೋದು.
5 ದಿವಸದ ಇಂಟರ್ವ್ಯೂ, ಅದರಲ್ಲಿ 40 ಜನ ಔಟ್ ಆದರೆ ಆ 20 ಜನರಲ್ಲಿ ಒಬ್ಬನನ್ನು ರೆಕಮೆಂಡ್ ಮಾಡ್ತಾರೆ. ಅವನು ಕೂಡ ಮೆರಿಟ್ ಲಿಸ್ಟಿಗೆ ಹೋಗ್ತಾನೆ, ಸಿಕ್ಕಿದರೆ ಸಿಕ್ಕಿದ್ದಿಲ್ಲದಿರಲಿಲ್ಲ. ಸೊ ಇಟ್ಸ್ ಅ ವೆರಿ ಟಫ್ ಪ್ರಾಸೆಸ್ ಜಾಯ್ನಿಂಗ್ ದ ಡಿಫೆನ್ಸ್ ಫೋರ್ಸಸ್. ಆದರೆ ನಾವು ಸಣ್ಣವರಿಂದ ನಾವು ಮಕ್ಕಳನ್ನು ಟ್ಯೂಟ್ ಮಾಡಿ NCCಗೆ ಸ್ಪೆಷಲಿ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಅಭ್ಯಾಸವನ್ನು ಅವರಿಗೆ ಹಾಕಿದರೆ ಶ್ಯೂರ್ಲಿ ನಾಳೆ ನನ್ನ ಸಭೆಯಿಂದಲೇ ಇರಲಿ, ನನ್ನ ಸೊಸೈಟಿಯಿಂದಲೇ ಇರಲಿ, ನಾನು ಶ್ಯೂರ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆಫ್ಟರ್ 4-5 years ಮೆನಿ ಆಫೀಸರ್ಸ್ ಇನ್ ದ ಡಿಫೆನ್ಸ್ ಫೋರ್ಸಸ್. ಸೊ ಏರ್ಫೋರ್ಸಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿ ಈಗ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ನೀವೇ ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ ಸಿವಿಲ್ ಲೈಫಿಗೆ ಬರುವಾಗ ಕಷ್ಟ ಆಗ್ತದೆ, ಬಟ್ ಡೆಫಿನೆಟ್ಲಿ ಗಾಡ್ಸ್ ಗ್ರೇಸ್ ವಿಲ್ ಬಿ ದೇರ್ ಆನ್ ಅಸ್. ಸೊ ಈಗ ಯಾವ ರೀತಿ ಇದೆ ಅಂದರೆ ಅಲ್ಲಿಗೆ ಇಲ್ಲಿಗೆ ನಿಮಗೆ ಯಾವ ರೀತಿ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ? ಸಿವಿಲ್ ಲೈಫ್ಗೆ ಇಲ್ಲ, ಐ ವಿಲ್ ಗೋ ಬ್ಯಾಕ್. ಎನಿ ಗಿವನ್ ಡೇ ಐ ವಿಲ್ ಸೆಲೆಕ್ಟ್ ಮೈ ಡಿಫೆನ್ಸ್ ಆನ್ ಎನಿ ಜಾಬ್ ಆನ್ ಅರ್ತ್. ಆನ್ ಎನಿ ಜಾಬ್ ಆನ್ ಅರ್ತ್ ಐ ವಿಲ್ ಸೆಲೆಕ್ಟ್ ಡಿಫೆನ್ಸ್. ಯಾಕಂದರೆ ಅದು ಕೊಟ್ಟಷ್ಟು ಗೌರವ ನನಗೆ, ಅದು ಕೊಟ್ಟಷ್ಟು ತಾಳ್ಮೆ, ಸಹಿಷ್ಣುತೆ, ಅದು ಕೊಟ್ಟಷ್ಟು ಒಂದು ಬ್ರದರ್ಲಿ ಫೀಲಿಂಗ್, ಮತ್ತು ಅದು ಕೊಟ್ಟಷ್ಟು ಪ್ರೀತಿ, ಅದು ನನಗೆ ಅದಕ್ಕಿಂತ ಜಾಸ್ತಿ ಬೈಬಲ್ ಮಾತ್ರ ಕೊಟ್ಟದ್ದು ನನಗೆ. ಸಿವಿಲ್ ಲೈಫ್ ಇಟ್ ಹಸ್ ನಾಟ್ ಗಿವೆನ್ ಮೀ ವಾಟ್ ಐ ಸಾ ಇನ್ ದ ಡಿಫೆನ್ಸ್. ಸೊ ಎಟ್ ಎನಿ ಗಿವೆನ್ ಮೂಮೆಂಟ್, ಈಗಲೂ ನಿಮಗೆ ನೋಡಿ, ನಾನು ರಿಟೈರ್ ಆಗಿ ಬಂದು 10 ವರ್ಷ ಆಗ್ತಾ ಬಂತು. ಈ ಆಗಸ್ಟ್ 17ಕ್ಕೆ 10 ವರ್ಷ ಆಗ್ತದೆ. ಈಗಲೂ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ ಡಿಫೆನ್ಸ್ನವರೇ. ಸೊ ನೀವೆಲ್ಲರೂ ಒಂದು ಕುಟುಂಬದವ್ರ ಥರ ಇರ್ತಾರೆ. ಹೌದು, ಅಂದರೆ ಬಿಲೀಫ್. ನಾನೊಂದು ವಿಷಯ ಹೇಳ್ತೇನೆ, ಐ ಕ್ಯಾನ್ ಡಿಪೆಂಡ್ ಅಪಾನ್ ದೆಮ್ ಈವನ್ ಎಟ್ 2 o'clock in the night. ಅವನೆಲ್ಲೇ ಇರಲಿ, ಇಂಡಿಯಾದ ಯಾವ ಮೂಲೆಯಲ್ಲಿರಲಿ, ಐ ನೋ ನೆಕ್ಸ್ಟ್ ಡೇ ಹಿಲ್ ಬಿ ಹಿಯರ್ ಫಾರ್ ಮಿ. ಅದು ನನ್ನ ದೇವರು ಅವರ ಮುಖಾಂತರ ನನಗೆ ಒಂದು ಸ್ಟ್ರಾಂಗ್ ಆದ ಒಂದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದಾನೆ ದೇವರು. ಸೊ ಈ 74th ಇಂಡಿಪೆಂಡೆನ್ಸ್ ಡೇ ದಿನ ಸೊ ಪಬ್ಲಿಕ್ ಆಫ್ ಇಂಡಿಯಾಗೆ ಏನು ಏರ್ಫೋರ್ಸಲ್ಲಿ ಇದ್ದು ಎಕ್ಸ್ಪೀರಿಯನ್ಸ್ ಆಗಿ ಸಿವಿಲ್ ಲೈಫಿಗೆ ಬಂದು ಏನು ಮೆಸೇಜ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ವೀಕ್ಷಕರಿಗೆ? ಪಬ್ಲಿಕ್ಕಿಗೆ ನಾನು ಕೊಡುವಂಥ ಮೆಸೇಜ್, ಯೂತಿಗಂತೂ ಓಕೆ, ನಾನೀಗ ಕೊಟ್ಟೆ ಒಂದು ಮೆಸೇಜ್. ಆ ಕಷ್ಟವನ್ನು ತಾಳಿಕೊಂಡು ಸಹಿಸಿಕೊಂಡು ಡೀಸೆಂಟಾಗಿ, ಡಿಸಿಪ್ಲಿನ್ಡ್ ಆಗಿ, ಒಳ್ಳೆ ಜೀವನ ಯಾವುದರಲ್ಲೂ ಕೂಡ ನೀವು ಮುಂದೆ ಹೋಗ್ತಾ ಇದ್ದರೆ, ಪ್ರಾರ್ಥನೆಯಲ್ಲಿ ಮುಂದೆ ಹೋಗಿ ಕಷ್ಟಪಡ್ತಾ ಇದ್ದರೆ, ನೀವು ಯಾವುದನ್ನು ಕೂಡ ಅದು ಸಾಧನೆ ಮಾಡ್ಬೋದು. ಯೂತಿಗೆ ನಾನು ಹೇಳ್ತಾ ಇರ್ತೀನಿ, ಯಾಕಂದರೆ ಅವರಲ್ಲಿ ಟೈಮ್ ಉಂಟು, ಅವರಲ್ಲಿ ಆ ಶಕ್ತಿ ಇರ್ತದೆ ಮತ್ತು ಆ ಉತ್ಸಾಹ ಇರ್ತದೆ. ಪೇರೆಂಟ್ಸ್ಗೆ ಆ್ಯಂಡ್ ಜನರಲ್ ಪಬ್ಲಿಕ್ಗೆ ನಾನು ಕೊಡುವಂಥ ಒಂದೇ ಒಂದು ಸಣ್ಣ ಇದು, ಎಸ್ಪೆಷಲಿ ಕ್ರಿಶ್ಚಿಯನ್ ಪೇರೆಂಟ್ಸ್. ನೋಡಿ, ದೇವರು ಪ್ರೀತಿ ಮಾತ್ರ ಕಲಿಸಿರೋದು ಇದುವರೆಗೆ ಅಲ್ವಾ? ದಯವಿಟ್ಟು ಧರ್ಮಗಳ ರಾಜಕೀಯ ಬೇಡ. ನಮ್ಮ ದೇವರು ಸ್ಪೆಷಲಿ ಯೇಸುಸ್ವಾಮಿನಿಗೆ ಕಳಿಸ್ಕೊಟ್ಟು ಹೇಳಿದ್ದಾನೆ, ನೀವು ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನು. ಸಮಾರ್ಯದವನ ಕತ್ತಿದರ ಪ್ಯಾರಬಲಲ್ಲಿ ನಮ್ಮನ್ನು ಮಾತ್ರ ಪ್ರೀತಿ ಮಾಡಿ ಅಂತೇಳಿ ಹೇಳಲಿಲ್ಲ ಅಲ್ವಾ? ಸೊ ಎಲ್ಲರನ್ನು ಪ್ರೀತಿ ಮಾಡಿ, ನಿಮ್ಮ ಮಕ್ಕಳನ್ನು ಆದಷ್ಟು ಸ್ಟ್ರಾಂಗ್ ಮಾಡಿ, ಮಕ್ಕಳನ್ನು ಆದಷ್ಟು ಸ್ಟ್ರಾಂಗ್ ಮಾಡಿ, ಅವರನ್ನು ಒಳ್ಳೊಳ್ಳೆ ಕೋರ್ಸಸ್ಗೆ ಹಾಕಿ. NCC ಇದೆ. ಇಟ್ ಇಸ್ ಅ ಪ್ಲೀ ಫ್ರಮ್ ಮೈ ಸೈಡ್, ಪ್ಲೀಸ್ ಅವರನ್ನು NCCಗೆ ಹಾಕಿ. ಅವರು ಡಿಫೆನ್ಸಿಗೆ ಹೋಗದಿದ್ದರೂ ಕೂಡ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಒಳ್ಳೆಯದೇ ಮಾಡ್ತಾರೆ, ಶ್ಯೂರ್. ಯಾಕಂದರೆ ಆ ಲೈಫನ್ನು, ಡಿಸಿಪ್ಲಿನನ್ನು, ಆ ಡೀಸೆನ್ಸಿಯನ್ನು NCC ನಿಮಗೆ ಕಲಿಸ್ತದೆ. ಮಾಡುವಂಥ ಒಂದು ಮೊರಾಲ್ ಬೂಸ್ಟಪ್ ಅನ್ನುವಂಥದ್ದು ಒಂದು ಗ್ರೂಪಲ್ಲಿ ಹೇಗೆ ಇರಬೇಕು, ಒಂದು ಬ್ರದರ್ಹುಡ್ಡಲ್ಲಿ ಹೇಗೆ ಇರಬೇಕು, ಹೇಗೆ ಒಟ್ಟಾಗಿ ಸೇರಿಕೊಂಡು ಒಂದು ಕೆಲಸವನ್ನು ಮಾಡಬೇಕು ಆ್ಯಸ್ ಎ ಟೀಮ್. ಇಟ್ ಮೇಕ್ಸ್ ಯು ಎ ಟೀಮ್ ಮೆಂಬರ್ ಆ್ಯಂಡ್ ದೆನ್ ಎ ಟೀಮ್ ಲೀಡರ್. ಎಲ್ಲಿ ಹೋದರೂ ಕೂಡ ನಿಮ್ಮ ಮಕ್ಕಳು NCC, ಸ್ಪೆಷಲಿ NCC, NSS ತುಂಬ ಉಂಟು. ಹಾಗೆ ನಾನು NCCದು ವಿಷಯ ಮಾತಾಡ್ತೇನೆ, ಯಾಕಂದರೆ ಐ ನೋ ಅಬೌಟ್ ಇಟ್. ಅಲ್ಲಿಗೆ ಹೋದರೆ ಯುವರ್ ಚಿಲ್ಡ್ರನ್ ವಿಲ್ ಡೂ ದ ಬೆಸ್ಟ್ ಇನ್ ದೇರ್ ಲೈಫ್ಸ್ ಆ್ಯಂಡ್ ಕೀಪ್ ದೆಮ್ ಇನ್ ದ ವೇ ಆಫ್ ಗಾಡ್ ಆಲ್ವೇಸ್ ಆ್ಯಂಡ್ ಮೇಕ್ ದೆಮ್ ವರ್ಕ್ ಹಾರ್ಡ್. ದಟ್ಸ್ ಆಲ್. ಬ್ರದರ್, ತುಂಬ ಎನ್ಕರೇಜಿಂಗ್ ಆಗಿ, ತುಂಬ ಆ್ಯಕ್ಟಿವ್ ಆಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಎನ್ಕರೇಜ್ ಮಾಡಿದ್ರಿ. ಬಿಗ್ ಜೆ ಟಿವಿ ಪರವಾಗಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ವೀಕ್ಷಕರೇ,
ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ದೇಶ ಸೇವೆಯನ್ನ ಮಾಡ್ಬೋದು, ಕ್ರಿಸ್ತನಲ್ಲಿ ಇದ್ದುಕೊಂಡು ದೇಶ ಸೇವೆಯನ್ನ ಮಾಡ್ಬೋದು ಅಂತ. ಅದಕ್ಕೆ ನಮ್ಮ ಬ್ರದರ್ ನವೀನ್ ಅಮ್ಮಣ್ಣ ಅವರು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಹಿ ವಿಲ್ ಗೈಡ್ ಯು ಎನಫ್ to join the NCC and to go for the force and all. So ನಿಮಗೆ ಏನಾದರೂ ಇದ್ರ ಬಗ್ಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ನವೀನ್ ಅಮ್ಮಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ಈ ಕಾರ್ಯಕ್ರಮ ನಿಮಗೆ ಎನ್ಕರೇಜ್ ಆಗಿದೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಮತ್ತೊಮ್ಮೆ 74ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.